ಅಕ್ಕಿ ಗುಲಾಬಿ ಸಂಡಿಗೆ, ಅಕ್ಕಿ ಶಾವಿಗೆ, ಅಕ್ಕಿದು ಫೇಣಿ ಸಂಡಿಗೆ ತೋರಿಸ್ತಾ ಇದ್ದೀನಿ. ಈಗ ಫಸ್ಟ್ ಗುಲಾಬಿ ಸಂಡಿಗೆ ತೋರಿಸ್ತಾ ಇದ್ದೀನಿ. 3 ದಿವಸ ಅಕ್ಕಿ ನೆನೆಸಿಡಬೇಕು. ನೆನೆಸಿಟ್ಟು 3 ದಿವಸ ದಿನ ರಾತ್ರಿ ನೀರು ತೆಗೆದು ತೊಳಿಬೇಕು. ನೀರು ತೆಗೆದು ತೊಳಿಬೇಕು. ತೊಳೆದು ನೈಟ್ ಇಟ್ಟು ಮತ್ತು 3 ದಿನ ಆದ ತಕ್ಷಣ ಅದನ್ನು ನುಣ್ಣಗೆ ದೋಸೆ ಹಿಟ್ಟು ಅದಕ್ಕೆ ರುಬ್ಬಿಕೊಂಡು ಅವತ್ತೇ ಆ ನೀರು 1 ಗ್ಲಾಸು ಅಕ್ಕಿ ಹಿಟ್ಟಿಗೆ 2 ಗ್ಲಾಸ್ ನೀರಿಟ್ಟು ಇದರೊಳಗೆ ಒಂಚೂರು ಚುಕ್ಕಿ ಎಣ್ಣೆ, ಆಮೇಲೆ ಒಂಚೂರು ಇಂಗು, ಉಪ್ಪು ಹಾಕಿ ಕುದಿಲಿಕ್ಕೆ ಇಡಬೇಕು. ನೀರು ಕುದ್ದ ತಕ್ಷಣ ಹಿಟ್ಟು ಹಾಕಬೇಕು. ನಾನು 1.5 ಹಾಕೀನಿ, ಯಾಕಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೆ, ಹಾಗಾಗಿ 1.5 ಹಿಟ್ಟು ಹಾಕೀನಿ. ಹಾಕಿ ಚೆನ್ನಾಗಿ ಕದಕಬೇಕು. ಅದನ್ನು ಕಲಿಸ್ತಾನೆ ಇರಬೇಕು. ಅದನ್ನು 2 ಮಿನಿಟ್ಸ್ನಾಗ ಇದು ಗಟ್ಟಿ ಆಗ್ತದೆ. ಭಾಳತ್ತು ಇಡಲ್ಲ, 5 ಮಿನಿಟ್ಸ್ನಾಗ ಆಗ್ಬಿಡ್ತದೆ. ಇದು ಬಾಣಲಿ ಬಿಟ್ಕೋತ ಬಂದುಬಿಡ್ತದೆ ಪಾತ್ರೆ. ಹಿಂಗೆ ಆದ ತಕ್ಷಣ 2 ಮಿನಿಟ್ಸ್ನಾಗ ಬಂದುಬಿಡ್ತದೆ. ಆದ ತಕ್ಷಣ ಇದನ್ನು ಮುಚ್ಚಿಡಬೇಕು. ಒಂದು 2 ಮಿನಿಟ್ಸ್ ಸಣ್ಣ ಮಾಡಿ, ಊರಿನ ಸಣ್ಣ ಮಾಡಿ ಮುಚ್ಚಿಡಬೇಕು. ಆಮೇಲೆ ಆಫ್ ಮಾಡಬೇಕು. ಇನ್ನು ನೋಡಿರಿ, ಈ ಹದ ಹಿಂಗೆ ಬಾಣಲಿ ಬಿಟ್ಟು ಬಿಡ್ತದೆ ತಾನೇ. ಈ ಹದಕ್ಕೆ 2 ಮಿನಿಟ್ಸ್ನಾಗ ಬಂದುಬಿಡ್ತದೆ. ಇದನ್ನು ಮಾಡಿ ಮುಚ್ಚಿಟ್ಟು ಬಂದ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟು ಬಿಡಬೇಕು. ಇದೇ ರೀತಿಲೇ ಕಲರ್ಸ್ ಹಾಕಿ ಮಾಡ್ಬೋದು. ಕ್ಯಾರೆಟು ಕಲರ್ ಮಿಕ್ಸರಿಗೆ ಹಾಕಿ ಸೋಸಿಟ್ಕೋಬೇಕು. ಬೀಟ್ರೂಟು ಮಿಕ್ಸರಿಗೆ ಹಾಕಿ ಸೋಸಿಟ್ಕೊಂಡು ನಾವು ನೀರೇನು ಹಾಕ್ತೀವಲ್ಲ ಇದರೊಳಗಡೆ, ನೀರಿನ ಜೊತೆ ಒಂದು ಗ್ಲಾಸು ಕ್ಯಾರೆಟ್ ಜ್ಯೂಸು, 1 ಗ್ಲಾಸು ನೀರು ಹಾಕಬೇಕು. ಕುದಿಲಿಕ್ಕಿಡಬೇಕು. ಇಟ್ಟು ಆಮೇಲೆ ಹಿಟ್ಟು ಹಾಕಿದರೆ ಅದು ಕೇಸರಿ ಕಲರ್ ಆಗುತ್ತೆ. ಬೀಟ್ರೂಟು ಮಿಕ್ಸರಿಗೆ ಹಾಕಿದ್ದು 1 ಗ್ಲಾಸ್ ಬೀಟ್ರೂಟು ಜ್ಯೂಸು, 1 ಗ್ಲಾಸು ನೀರು ಹಾಕಿ ಅದು ಕುದಿಲಿಕ್ಕಿಟ್ಟು ಹಿಟ್ಟು ಹಾಕಿದರೆ ಅದು ರೆಡ್ ಕಲರು, ರೋಸ್ ಕಲರ್ ಆಗುತ್ತೆ. ನಾನಿವತ್ತು ಬೀಟ್ರೂಟು ಪ್ಲಸ್ ವೈಟು ಎರಡೂ ತೋರಿಸ್ತಾ ಇದ್ದೀನಿ. ಗುಲಾಬಿ ಹೂವು ನಾನು ಬೀಟ್ರೂಟು ಜ್ಯೂಸ್ ತೆಕ್ಕೊಂಡು ಇಟ್ಕೊಂಡಿನಿ. ಒಂದು ಹಾಫ್ ಬೀಟ್ರೂಟ್ ಅಷ್ಟೇ. ಚಿಕ್ಕ ಸೈಜ್ ಇದ್ದರೆ 1, ದೊಡ್ಡ ಸೈಜ್ ಇದ್ದರೆ ಹಾಫು ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ನಿಮ್ಗೆ ಇದರೊಳಗೆ ಹಾಕಿ ಮಾಡಬಹುದು. ನಾನೀಗ ಬೀಟ್ರೂಟು ಜ್ಯೂಸು ಹಾಕಿ ಮಾಡಿದ್ದೀನಿ. ಈಗ ವೈಟುದು ಮಾಡ್ತಾಯಿದ್ದೀನಿ. ಏನಂದರೆ ಕೆಮಿಕಲ್ಸು ಇವತ್ತು ನಾಳೆ ಎಲ್ಲರೂ ಕಲರ್ಸ್ ತಂದು ಅಂಗಡಿ ಒಳಗೆ ಕಲರ್ಸ್ ತಂದು ಮಾಡ್ತಾರೆ. ಆದರೆ ಅದು ಫುಲ್ ಕೆಮಿಕಲ್ಸ್ ಅಂತ ನಂಗೆ ಇಷ್ಟ ಆಗಲ್ಲ. ಎಲ್ಲದ್ರಾಗ ಕೆಮಿಕಲ್ಸ್ ಅಂತೂ ಡೆಫಿನೆಟ್ಲಿ ಇರ್ತದೆ. ಅದಕ್ಕೆ ಇದು ಹೋಮ್ ಮೇಡು ಫ್ರೆಶ್. ನಮಗೆ ಈ ಗುಲಾಬಿ ಸಂಡಿಗೆ ಇಡಬೇಕಾದ್ರೆ ಹಿಂಗೆ ಪ್ರೆಸ್ ಮಾಡಿ ಇದನ್ನು ಹಿಂಗೆ ಮೇಲ್ಗಡೆ ತೊಗೋಬೇಕು. ಹಿಂಗೆ ಬರಬೇಕಿದು. ಇದು ಏನದಲ್ಲ, ಇದು ಹಿಂಗೆ ಚೂಪು ಬರಬೇಕು. ವೈಟುದೂ ಇಡ್ತಾಯಿದ್ದೀನಿ. ಇದನ್ನು ಗುಲಾಬಿದೂ ಆಯಿತು. ಇದು ಹಿಂಗೆ ಬರಬೇಕು. ಹಿಂಗೆಲ್ಲ ಪ್ರತಿದು ಹಿಂಗೆ ಬಂದರೆ ಈ ಕೆಳಗಡೆ ಭಾಗ ಬಿಸಿಲಿಗೆ ಒಡೆದು ರೋಸ್ನಂಗೆ ಕಾಣಿಸ್ತದೆ. ನಾನು ನಿಮ್ಗೆ ಇದು 3 ದಿವಸ ಬಿಸಿಲಿನಾಗ ಇಡಬೇಕು. ಮುಂಚೆ ಎಲ್ಲ ಮೇಲ್ಗಡೆ ಹೋಗಿ ಬಿಸಿಲಿಗೆ ನಿಂತು ಹಾಕೋದಾಗ್ತಿತ್ತು. ಈಗ ಆಗಲ್ಲ ಅಂದ್ಕೊಂಡು ಈ ಟೈಪು ಮನೆ ಒಳಗೆ ತಟ್ಟಿ ಒಳಗೋ ಟ್ರೇದಾಗೋ ಇಟ್ಟು ಅದನ್ನು ಹಿಂಗೆ ತಿರುಗಿಸ್ಕೋತ ಇದನ್ನು ಫುಲ್ಲು ನಮ್ಮದೆಲ್ಲ ಆದಮೇಲೆ ಒಯ್ದು ಬಿಸಿಲಿಗೆ ಇಡಬೇಕು. 3 ಡೇಸ್ದ್ರಾಗ ಒಣಗಿ ಬರುತ್ತೆ. ನಿಮ್ಗೆ ಅದನ್ನು ತೋರಿಸ್ತೀನಿ ವಿಡಿಯೋ. ಓಕೆ ಫ್ರೆಂಡ್ಸ್, ಇದು ಫೇಣಿ ಉಪ್ಪಿಟ್ಟು ಮಾಡ್ಕೊಳ್ಳಿಕ್ಕೆ, ಅದಕ್ಕೆ ಹೊರಗಿನ ಶಾವಿಗೆ ತಿನ್ನಲಾರ್ದವರಿಗೆ ಬಾಂಬಿನೋ ಟೈಪು. ಇದನ್ನು ನಾವು ಹಿಂಗೆ ಕುದಿಸಿ ಇದು ಬಾಣಲಿ ಬಿಟ್ಕೋತದ. 2 ನಿಮಿಷ ರೀ, ಟೈಮ್ ಜಾಸ್ತಿ ಹಿಡಿಯಲ್ಲ. 2 ನಿಮಿಷದಾಗ ಇದನ್ನು ನಾವು ಮುಚ್ಚಿಟ್ಟು ಬಿಡೋದು. ಬಾಣಲಿ ಹಿಂಗೆ ಇಲ್ಲಿ ನೋಡಿ ಹಿಂಗೆ ಬಿಟ್ಕೊಡುತ್ತೆ. ಹಿಂಗೆ ಬಿಟ್ಕೊಂಬಣ ಮುಚ್ಚಿಟ್ಟು ಬಿಡೋದು. ನೋಡಿ ಫ್ರೆಂಡ್ಸ್, ಒಂದೇ ಸಲ ಹಿಟ್ಟು ರುಬ್ಬಿಕೊಂಡು ಇಷ್ಟು ಒಂದು 7-8 ಟೈಪು 10 ಟೈಪ್ ಮಾಡ್ಬೋದು. ಇದು ಏನದಂದರೆ ಇದು ಶಾವಿಗೆ
ಮನೆಯೊಳಗಿಂದೇ ಶಾವಿಗೆ, ಅಕ್ಕಿ ಶಾವಿಗೆ ಉಪ್ಪಿಟ್ಟು ಮಾಡ್ಕೋತಾರಲ್ಲ, ಇವು ಹುಡುಗರು ಮ್ಯಾಗಿ ಅಂತಾರಲ್ಲ, ಆ ಟೈಪ್ ನಾವು ಉಪ್ಪಿಟ್ಟು ಮಾಡ್ಕೋಬೋದು. ಇವು ಶಾವಿಗೆ ಟೈಪು. ಅದರೊಳಗಿನ ಹಿಟ್ಟಲಿಂದನೇ ಫೇಣಿ ಸಂಡಿಗೆ. ಓಕೆ, ಇವು ಗುಲಾಬಿ ವೈಟ್ ಆ್ಯಂಡ್ ಇದು ಬೀಟ್ರೂಟ್ ಕಲರ್ ಹಾಕಿ ಮಾಡಿದ್ದೀನಿ. ಹೋಮ್ ಮೇಡ್ ಕಲರು ಇದು, ಇನ್ಸ್ಟೆಂಟ್ ಕಲರ್ಸ್ ಅಲ್ಲೇ ಅಲ್ಲ ಇದು. ಈ ಟೈಪು ಮಾಡ್ಕೋಬೋದು. ನಿಮ್ಗೆ ಕ್ಯಾರೆಟ್ ಜ್ಯೂಸ್ನಾಗೂ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಓಕೆ, ಇದೆಲ್ಲ ನಮ್ಮ ಅತ್ತೆ ನಮ್ಮ ಅಮ್ಮನ ಕಾಲದ ಅಡುಗೆಗಳು. ಥ್ಯಾಂಕ್ ಯು. 3 ದಿವಸ ಒಣಗಿದ ಮೇಲೆ, ತುಂಬ ಬಿಸಿಲಿದ್ರೆ 2 ದಿವಸ ಸಾಕು ಇವು ಒಣಗಲಿಕ್ಕೆ. ನಾನು ನಿಮ್ಗೆ ಗುಲಾಬಿದು ಇದು ಹೇಳಿದ್ನಲ್ಲ, ಈಗ ಈ ಟೈಪ್ ಎಲ್ಲ ಹಿಂಗೆ ಬಿಚ್ಕೊಂಡ್ಬಿಟ್ಟಿರ್ತಾವೆ. ಈಗ ಕರೆದು ತೋರಿಸ್ತೀನಿ ನಿಮ್ಗೆ. 2 ದಿವಸಕ್ಕೆ ಇಷ್ಟು ಒಣಗಿ ಬಿಡ್ತಾವೆ. ನಿಮ್ಗೆ ಕರೆದು ತೋರಿಸ್ತೀನಿ ನಾನೀಗ. ಎಷ್ಟು ಚಿಕ್ಕದು ಹಾಕಿದರೆ ಎಷ್ಟು ದೊಡ್ಡವಾಗ್ತಾವೆ ನೋಡಿ. ತುಂಬ ಹಗೂರು, ಬಾಯಲ್ಲಿ ತುಂಬ ಟೇಸ್ಟ್ ಇರುತ್ತೆ. ಇದೇ ರೀತಿ ನಾವು ಗೋಧಿನೂ ಮಾಡ್ಬೋದು, ಸಾಬುದಾನೂ ಮಾಡ್ಬೋದು, ಆಮೇಲೆ ಬಾಂಬೆ ರವದ್ದು ಮಾಡ್ಬೋದು. ನಿಮ್ಗೆ ಮತ್ತು ಬೇರೆ ವಿಡಿಯೋದಲ್ಲಿ ಎಲ್ಲ ತೋರಿಸ್ತೀನಿ. ಈ ನೋಡಿ, ಗುಲಾಬಿದು ಕೇಸರಿ ಹೂವದ್ದು ಹಾಕಿವೆಲ್ಲ, ಹಿಂಗೆ ಹೂವು ಅರಳಿದಂಗೆ ಅರಳಿ ಬರ್ತಾವೆ. ಇದೇ ರೀತಿ ಕ್ಯಾರೆಟ್ದು ಹಾಕ್ಬೋದು. ಆರೆಂಜ್ ಕಲರ್ ಆಗ್ತವೆ, ಆರೆಂಜ್ ಕಲರ್ ಗುಲಾಬಿ ಹೂವು. ಇದು ಪಿಂಕ್ ಕಲರ್ ಗುಲಾಬಿ ಹೂವು. ವೈಟನ್ನು ಹಾಕ್ಬೋದು, ವೈಟ್. ಯಾವ ಕಲರ್ ಬೇಕಾದರೂ ನಾವು ಮಾಡ್ಕೋಬೋದು. ನೋಡಿ, ಹಿಂಗೆ ಅರಳತವ, ಫುಲ್ ಅರಳಿ ಬಿಡ್ತವೆ. ಓಕೆ ಫ್ರೆಂಡ್ಸ್, ನೋಡಿರಲ್ಲ, ತುಂಬ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ, ನಿಮ್ಮದು ಹೇಗೆ ಬಂದಿದೆಯೋ ತಿಳಿಸಿ. ಓಕೆ, ಬಾಯ್.